ಇವತ್ತಿನ ವಿಡಿಯೋದಲ್ಲಿ ಶಾವಿಗೆಯನ್ನ ಬಳಸ್ಕೊಂಡು ಒಂದು ರುಚಿಕರವಾದಂತಹ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಶಾವಿಗೆಯ ಪಾಯಸ, ಶಾವಿಗೆಯ ಉಪ್ಪಿಟ್ಟನ್ನೆಲ್ಲ ನೀವು ತಿಂದಿರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ರುಚಿಕರವಾದ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗ್ತದೆ. ಈ ಬೇಸಿಗೆಗಂತೂ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅಲ್ವಾ? ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 1 ಕಪ್ ನೀವು ಶಾವಿಗೆಯನ್ನ ತಗೊಳ್ಳೋದಾದ್ರೆ ಅದಕ್ಕಿಂತ 4 ಪಟ್ಟು ನೀರನ್ನ ಜಾಸ್ತಿ ಇಟ್ಕೊಳ್ಬೇಕಾಗ್ತದೆ. ನಾನು 1 ಕಪ್ ಶಾವಿಗೆಗೆ 4 ಕಪ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. ನೀರು ಕುದಿ ಬಂದ ನಂತರ ನಾನು ಶಾವಿಗೆಯನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ರವೆ ಶಾವಿಗೆಯನ್ನ ಬಳಸ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಾಗ್ತದೆ. ಅಕ್ಕಿ ಶಾವಿಗೆಯನ್ನಾದ್ರೂ ಬಳಸಬಹುದು. ಅಕ್ಕಿ ಮುಸ್ರೆ ಅಂತೆಲ್ಲ ಇದ್ದಾಗ ರವೆ ಶಾವಿಗೆಯಿಂದ ಮಾಡ್ಕೊಂಡ್ರೆ ಮುಸ್ರೆ ಕೂಡ ಆಗೋದಿಲ್ಲ. ಅದು ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಹಾಕಿದ್ದಿದೆ. ರೆಸಿಪಿಗೆ ಹೇಗೂ ಬೇಕು ಅದಕ್ಕೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನಾಟಿ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆದ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಾಗ್ತದೆ. ಇಲ್ಲೊಬ್ರು ಇದ್ದಾರೆ, ಇವರನ್ನ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಲ್ಲ. ಕೊತ್ತಂಬರಿ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಅಷ್ಟರಲ್ಲಿ ಇಲ್ಲಿ ಶಾವಿಗೆ ಕೂಡ ಬೆಂದಿದೆ. ನೀರೆಲ್ಲ ದಪ್ಪ ಆಗ್ತಾ ಬರ್ತದೆ. ಶಾವಿಗೆ ಎಲ್ಲ ಮೇಲೆ ತೇಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೆತ್ತಗಾಗಿ ಬೆಂದಿರಬೇಕು, ಆಗಲೇ ರೆಸಿಪಿ ಚೆನ್ನಾಗಾಗೋದು. ಒಂದು 10-15 ನಿಮಿಷ ಬೇಕು ಇದನ್ನು ಬೇಯಿಸ್ಕೊಳ್ಳಿಕ್ಕೆ. ಬೆಂದಿದ್ದನ್ನು ಜರಡಿಯಲ್ಲಿ ಹಾಕಿ ನೀರನ್ನು ಸೋಸ್ಕೊಂಡು ಮೇಲ್ಗಡೆಯಿಂದ ಚೆನ್ನಾಗಿ ತಣ್ಣೀರನ್ನು ಹಾಕಬೇಕು. ಆಗ ಮತ್ತೆ ಅದು ಬೇಯುವುದಿಲ್ಲ, ಹಾಗೆ ಮುದ್ದೆ ಕೂಡ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಮೆತ್ತಗಾದರೂ ಏನು ತೊಂದರೆ ಆಗೋದಿಲ್ಲ. ಮುದ್ದೆ ಆಯಿತು ಅಂದ್ರೂ ಏನಾಗೋದಿಲ್ಲ. ಇದಕ್ಕೆ ಶಾವಿಗೆ ಉಪ್ಪಿಟ್ಟಿನ ಥರ ಅಲ್ಲ, ಇದು ಮೆತ್ತಗಾದರೂ ಕೂಡ ಚೆನ್ನಾಗೇ ಆಗ್ತದೆ. ತಣ್ಣಗಾದ ನಂತರ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಮುಳ್ಸೌತೆ, ಸ್ವಲ್ಪ ತುರಿದಿರುವ ಕ್ಯಾರೆಟ್, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಒಂದು ಒಗ್ಗರಣೆಯನ್ನು ರೆಡಿ ಮಾಡಲಿಕ್ಕೆ ಬಾಣಲೆಯನ್ನು ಬಿಸಿಗಿಟ್ಕೊಂಡು 1 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ತುರಿದಿಟ್ಟಿರುವಂತಹ ಶುಂಠಿ ಸ್ವಲ್ಪ, ಒಂದು ಅರ್ಧ ಹಸಿಮೆಣಸು, ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ, ಹಾಗೆ ಒಂದು ಒಣಮೆಣಸಿನ ಪೀಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿಟ್ಟಿರುವಂತಹ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಗೋಡಂಬಿಯ ಪೀಸನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ಆದಂತಹ ಒಗ್ಗರಣೆ ಇದು. ಬಿದ್ದರೆ ಅದರ ರುಚಿ ಡಬಲ್ ಆಗ್ತದೆ. ಮಾಡಿರುವ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದೊಂದು ಮೊಸರು ಶಾವಿಗೆಯ ರೆಸಿಪಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಾಗ್ತದೆ. ನೀವು ಅವಲಕ್ಕಿ ಮೊಸರನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತಿನಲ್ಲಿ ಅವಲಕ್ಕಿ ಮೊಸರನ್ನೆಲ್ಲ ಹೀರಿ ಅದು ಗಟ್ಟಿ ಆಗ್ತಾ ಬರ್ತದೆ. ಮೊಸರನ್ನನೂ ಅಷ್ಟೇ, ಎಲ್ಲ ಟೈಮಲ್ಲಿ ಮಾಡಿ ತಗೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ. ಮುಸ್ರೆ ಅಂತ ಆಗ್ತದೆ ನಮ್ಮಲ್ಲಿ ಅಕ್ಕಿಯಿಂದ ಮಾಡಿದಂತಹ, ಅನ್ನದಿಂದ ಮಾಡಿದಂತಹ ಐಟಮ್. ಮುಸ್ರೆ ಆಗಬಾರ್ದು, ನೀವು ಎಲ್ಲಿಗಾದರೂ ತಗೊಂಡು ಹೋಗಬೇಕು ಸುಲಭವಾಗಿ ಅಂದರೆ ಈ ರೀತಿಯಾಗಿ ಮೊಸರು ಶಾವಿಗೆಯನ್ನು ಮಾಡಿ ಕ್ಯಾರಿ ಮಾಡ್ಬೋದು. ಅದು ಗಟ್ಟಿ ಆಗೋದಿಲ್ಲ. ನಾವು ಯಾವ ರೀತಿ ಮಾಡಿರ್ತೇವೆ ಹಾಗೆ ಉಳಿತದೆ, ಗಟ್ಟಿ ಆಗ್ತಾ ಹೋಗೋದಿಲ್ಲ. ಅದು ಮೊಸರನ್ನೆಲ್ಲ ಹೀರ್ತದೆ ಅಂತ ಆ ಪ್ರಾಬ್ಲಮ್ ಕೂಡ ಇಲ್ಲ. ಮನೆಯಲ್ಲೇ ತಯಾರಿಸಿದಂತಹ ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿ ಆಗ್ತದೆ. ಮೊಸರು ಮಾತ್ರ ಹುಳಿ ಆಗಬಾರ್ದು. ತುಂಬ ಚೆನ್ನಾಗಿ ಹದವಾಗಿ ಹುಳಿಯಾಗಿದ್ದಾಗ ತಿನ್ನಲಿಕ್ಕೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾನೇ ರುಚಿಕರವಾಗಿರ್ತದೆ. ಕ್ರೀಮಿಯಾಗಿ ತಿನ್ನಲಿಕ್ಕೆ ತುಂಬ ಸೂಪರ್ ಆಗ್ತದೆ. ಇದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಹಾಕಿದರೆ ಇನ್ನೂ ರುಚಿ ಚೆನ್ನಾಗಾಗ್ತದೆ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೇನೆ. ಈ ದಾಳಿಂಬೆ ಹಣ್ಣು ಬಿಡಿಸಿದ ಮೇಲೆ ಕೈಯೆಲ್ಲ ಕಪ್ಪಾಗ್ತದಲ್ಲ, ಅದಕ್ಕೆ ಏನು ಮಾಡಬೇಕು, ಏನಾದರೂ ಐಡಿಯಾ ಇದ್ದರೆ ಹೇಳಿ. ಅದು ತೊಳೆದ ತಕ್ಷಣ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.